5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯೂನಿಟ್ 2 ಟ್ರೂ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. Once upon a time in the city of Syracuse lived two friends, Damon and Pythias. Both of them were lovers of truth. ಅವರಿಬ್ಬರು ಒಂದು ಊರಲ್ಲಿ once upon a time ಒಂದಾನೊಂದು ಕಾಲದಲ್ಲಿ ಸೈರಕ್ಯೂಸ್ ಎಂಬ ರಾಜ್ಯದಲ್ಲಿ ಯಾರಿದ್ರು ಟೂ ಫ್ರೆಂಡ್ಸ್ ಇದ್ರು. ಡೆಮನ್ ಮತ್ತು ಪಿಥಿಯಾಸ್ ಎಂಬ ಇಬ್ಬರು ಸ್ನೇಹಿತರಿದ್ರು. ಅವರಿಗೆ ಸತ್ಯದ ಮೇಲೆ ತುಂಬ ಪ್ರೀತಿ ಇತ್ತು. ಹೌಎವರ್ ದೇರ್ ಕಿಂಗ್ ಡಯೋನಿಸಿಯಸ್ ವಾಸ್ ಆನ್ ಈವಲ್ ಮೈಂಡೆಡ್. ಅಲ್ಲಿನ ರಾಜ ಡಯೋನಿಸಿಯಸ್ ಎಂತಹ ಸ್ವಭಾವದನ ಆಗಿದ್ದ ಅಂದರೆ ಅವನೊಂಥರ ವಿಕೃತ ಮನಸ್ಸಿನ ರಾಜ ಆಗಿದ್ದ. ಒನ್ ಡೇ ದ ಕಿಂಗ್ ಹಿಯರ್ಡ್ ದಟ್ ಪಿಥಿಯಾಸ್ ಹ್ಯಾಡ್ ಕಾಲ್ಡ್ ಹಿಮ್ ಕ್ರೂಯಲ್ ಆ್ಯಂಡ್ ಹ್ಯಾಡ್ ಸೆಡ್ ಸಮಥಿಂಗ್ ಅಗೇನೆಸ್ಟ್ ಹಿಮ್. ಆ ರಾಜನಿಗೆ ಒಂದು ದಿನ ಗೊತ್ತಾಯಿತು, ಪಿಥಿಯಾಸ್ ಎನ್ನುವನು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ. ಅಂದರೆ ಅವನು ಒಳ್ಳೆಯ ರಾಜನಲ್ಲ, ಅವನು ತುಂಬ ಕೆಟ್ಟ ರಾಜ ಮತ್ತು ಅವನ ವಿರುದ್ಧವಾಗಿ ಮಾತಾಡಿದ್ದಾನೆ ಅನ್ನೋದು ಅವನಿಗೆ ಅವನ ಕಿವಿಗೆ ಬೀಳುತ್ತೆ. ಸೊ ಹಿ ಗಾಟ್ ವೆರಿ ಆ್ಯಂಗ್ರಿ. ಅದನ್ನು ಕೇಳಿದ ರಾಜನಿಗೆ ತುಂಬ ಸಿಟ್ಟು ಬರುತ್ತೆ. ಹಿ ಅನೌನ್ಸ್ಡ್ ದಟ್ ಪಿಥಿಯಾಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್. ಇದಕ್ಕೋಸ್ಕರ ಅವನಿಗೆ ಪಿಥಿಯಾಸ್ಗೆ ಶಿಕ್ಷೆ ಕೊಡಬೇಕು ಮತ್ತು ಅವನಿಗೆ ನೇಣಿಗೆ ಹಾಕಬೇಕು ಅನ್ನೋದನ್ನು ರಾಜ ಅನೌನ್ಸ್ ಮಾಡ್ತಾನೆ. ಈಗ ಸೀನ ಎಲ್ಲಿದೆ? ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯೋನಿಸಿಯಸ್ ಈಸ್ ಆನ್ ದ ಥ್ರೋನ್. ಪಿಥಿಯಾಸ್ ಹ್ಯಾಂಡ್ಸ್ ಆರ್ tied behind, soldiers are on his either side. ಇಲ್ಲಿ ಯಾವ ದೃಶ್ಯ ನಡೀತಾ ಇದೆ ಅಂದರೆ, ಈಗ ಕೋರ್ಟ್ ಇದೆ, ಕಿಂಗ್ ಡಯೋನಿಸಿಯಸ್ನ ರಾಜ್ಯನ ಅರಮನೆಯಲ್ಲಿ ಈಗ ದೃಶ್ಯ ನಡೀತಿದೆ. ಪಿಥಿಯಾಸನ ಎರಡೂ ಕೈಗಳನ್ನು ಹಿಂಭಾಗಕ್ಕೆ ಕಟ್ಟಲಾಗಿದೆ ಮತ್ತು ಅವನ ಪಕ್ಕದಲ್ಲಿ ಸೈನಿಕರು ನಿಂತಿದ್ದಾರೆ. ಈಗ ಪಿಥಿಯಾಸ್ ಮಾತಾಡ್ತಾನೆ. ಓ ಕಿಂಗ್, ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಅವನು ಪಿಥಿಯಾಸ್ ಹೇಳ್ತಿದ್ದಾನೆ, ಓ ರಾಜನೇ, ದಯವಿಟ್ಟು ನನ್ನನ್ನು ಬಿಡು. ನಾನು ನನ್ನ ವಯಸ್ಸಾದ ತಾಯಿಯನ್ನು ನೋಡಬೇಕು ಮತ್ತು ನನ್ನ ತಂಗಿಯನ್ನು ನೋಡಬೇಕು. ನಾನು ಸಾಯುವ ಮೊದಲು ಅವರಿಬ್ಬರನ್ನ ನಾನು ಮೀಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾನೆ. I must arrange for my sister's marriage and bid goodbye to my mother. After that I will return. This is my last wish. ನಾನು ನನ್ನ ತಂಗಿಯ ಮದುವೆಯನ್ನು ಮಾಡಬೇಕು ಮತ್ತು ಅರೇಂಜ್ ಮಾಡಬೇಕು. ಆಮೇಲೆ ನನ್ನ ತಾಯಿಗೆ ಕೊನೆಯದಾಗಿ ನಾನು ಹೋಗಿ ಬರ್ತೀನಿ ಅಂತ ಬಾಯ್ ಮಾಡಿ ಬರ್ತೀನಿ, ಹೋಗ್ತೀನಿ ಅಂತ ಹೇಳಿ, ಇದು ನನ್ನ ಕೊನೆಯ ಆಸೆ ಅಂತ ಪಿಥಿಯಾಸ್ ರಾಜನಲ್ಲಿ ಕೇಳ್ಕೊತಾ ಇದ್ದಾನೆ. ಅದಕ್ಕೆ ಕಿಂಗ್ ಹೇಳ್ತಾನೆ, ಇಂಪಾಸಿಬಲ್, ಐ ಕ್ಯಾನ್ ನಾಟ್ ಗ್ರ್ಯಾಂಟ್ ಯುವರ್ ವಿಶ್. ಹೌ ಕ್ಯಾನ್ ಐ ಬಿ ಶೂರ್ ದಟ್ ಯು ವಿಲ್ ರಿಟರ್ನ್. ಇಲ್ಲ, ನಾನು ನಿನ್ನ ಆಸೆಯನ್ನು ಪೂರೈಸೋಕ್ಕೆ ಆಗಲ್ಲ. ಯಾಕಂದರೆ ನೀನು ಹೋದವನು ಮತ್ತೆ ವಾಪಸ್ ಬರ್ತೀಯಾ ಅಂತ ನಾನು ಹೆಂಗೆ ನಂಬೋದು ಅಂತ ಕೇಳ್ತಾ ಇದ್ದಾನೆ. ಈಗ ಡಮನ್ ಎಂಟರ್ಸ್ ದ ಸೀನ್. ಅವನ ಫ್ರೆಂಡು ಡಮನ್ ಈಗ ಅಲ್ಲಿಗೆ ಬರ್ತಾನೆ. ಈಗ ಡಮನ್ ಹೇಳ್ತಾನೆ, ಸರ್, ಐ ಆಮ್ ಡಮನ್ ಆ್ಯಂಡ್ ಎ ಟ್ರೂ ಫ್ರೆಂಡ್ ಆಫ್ ಪಿಥಿಯಾಸ್. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್
his last wish. I will remain in your custody until he returns. ಈಗ ಡಮನ್ ಬಂದು ಹೇಳ್ತಾ ಇದ್ದಾನೆ, ಸರ್ ನಾನು ಪಿತಿಯಾಸನ ಗೆಳೆಯ, ಅವನ ಕೊನೆಯ ಆಸೆಯನ್ನು ಈಡೇರಿಸಿಕೊಂಡು ಬರಲು ಅವನಿಗೆ ಅನುಮತಿ ಕೊಡಿ. ಅವನು ಬರುವವರೆಗೂ ನಾನು ನಿಮ್ಮ ಹತ್ತಿರ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಿಂಗ್, ಆಲ್ ರೈಟ್ ಪಿತಿಯಾಸ್, ಬಟ್ ಆನ್ ಒನ್ ಕಂಡೀಷನ್ ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಯುವರ್ ರಿಟರ್ನ್. ಇದಕ್ಕೆ ರಾಜ ಒಪ್ಕೊತಾನೆ. ಆದರೆ ಒಂದು ಕಂಡೀಷನ್ ಹಾಕ್ತಾನೆ, ನಾನು ಅದಕ್ಕೆ ಒಂದು ಟೈಮನ್ನು ಫಿಕ್ಸ್ ಮಾಡ್ತೀನಿ, ಇಷ್ಟು ಗಂಟೆ ಇಷ್ಟು ದಿನದ ಒಳಗೆ ನೀನು ರಿಟರ್ನ್ ಆಗಬೇಕು. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್ ಯುವರ್ ಫ್ರೆಂಡ್ ಡಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ನೀನು ನಾನು ಕೊಟ್ಟ ಸಮಯದ ಒಳಗೆ ಬರಲಿಲ್ಲ ಅಂದರೆ ನಿನ್ನ ಬದಲಾಗಿ ನಿನ್ನ ಸ್ನೇಹಿತನನ್ನು ಸಾಯಿಸಲಾಗತ್ತೆ, ನೇಣಿಗೆ ಏರಿಸಲಾಗುತ್ತೆ ಅಂತ ರಾಜ ಹೇಳ್ತಾ ಇದ್ದಾನೆ. ಸೊ ಪಿತಿಯಾಸ್ ವಾಸ್ ಗ್ರಾಂಟೆಡ್ ಹಿಸ್ ಲಾಸ್ಟ್ ವಿಶ್. ಹಿ ವೆಂಟ್ ಹೋಮ್, completed his work and hurried back to Syracuse. He had to face many dangers and so he was delayed. ಓಕೆ, ಇದಕ್ಕೆಲ್ಲ ಒಪ್ಕೊಂಡು ಪಿತಿಯಾಸ್ ಅವನು ತನ್ನ ಕೊನೆಯ ಆಸೆಯನ್ನು ಈಡೇರಿಸಲು ಮನೆಗೆ ಹೋಗ್ತಾನೆ. ಅವನ ಎಲ್ಲ ಆಸೆಗಳನ್ನು ಬೇಗ ಕಂಪ್ಲೀಟ್ ಮಾಡ್ತಾನೆ. ಅವ್ರ ತಂಗಿ ಮದುವೆ ಮಾಡಬೇಕು, ತಾಯಿಗೆ ಗುಡ್ ಬೈ ಹೇಳಬೇಕು, ಎಲ್ಲ ಮಾಡಿಬಿಟ್ಟು ಬರ್ತಾನೆ. ಇದನ್ನೆಲ್ಲ ಮಾಡೋದ್ರಲ್ಲಿ ತುಂಬ ಸಮಸ್ಯೆಗಳು ಬರುತ್ತೆ. ಹೀಗಾಗಿ ಅವನುಗಳನ್ನೆಲ್ಲ ಎದುರಿಸಿ ಅವನು ರಾಜ ಕೊಟ್ಟಿರೋ ಟೈಮ್ ಒಳಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆನ್ ದ ಫಿಕ್ಸ್ಡ್ ಡೇ ಪಿತಿಯಾಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಅವನು ರಾಜ ಫಿಕ್ಸ್ ಮಾಡಿದ ದಿನಾಂಕಕ್ಕೆ ಸಮಯಕ್ಕೆ ಪಿತಿಯಾಸ್ ಇನ್ನೂ ಬಂದಿರೋಲ್ಲ. ಹಾಗಾಗಿ ರಾಜ ಏನು ಮಾಡ್ತಾನೆ, ಆ್ಯಸ್ ಎ ರಿಸಲ್ಟ್ ಡಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ಆ ಸಂದರ್ಭದಲ್ಲಿ ರಾಜ ಡಮನ್ನನ್ನು ನೇಣಿಗೆ ಹಾಕಲು ಕರೆದುಕೊಂಡು ಹೋಗ್ತಾನೆ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯೋನಿಸಿಯಸ್. ಈಗ ಡಯೋನಿಸಿಸ್ ರಾಜನ ಅರಮನೆಯಲ್ಲಿ ದೃಶ್ಯ ನಡೀತಾ ಇದೆ. ಈಗ ಕಿಂಗ್, ವೇರ್ ಈಸ್ ಯುವರ್ ಫ್ರೆಂಡ್ ನೌ ಡಮನ್? ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ. ಕೇಳ್ತಿದ್ದಾನೆ ರಾಜ ಡಮನ್ಗೆ, ನಿನ್ನ ಸ್ನೇಹಿತ ಎಲ್ಲಿ? ಅವನು ನಿನ್ನನ್ನು ಸಾಯಿಸಲು ಬಿಟ್ಟು ಅವನು ಪರಾರಿಯಾಗಿ ಹೋಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಐ ಆಮ್ ಸರ್ಟೈನ್ ದಟ್ ಹಿ ವಿಲ್ ನಾಟ್ ರಿಟರ್ನ್. ಯು ಆರ್ ಎ ಫೂಲ್ ಟು ಹಿಯರ್ ಇನ್ ಹಿಸ್ ಪ್ಲೇಸ್. ನನಗೆ ಗೊತ್ತು, ಖಂಡಿತವಾಗಿಯೂ ಅವನು ವಾಪಸ್ ಬರಲ್ಲ. ನೀನೊಬ್ಬ ಮುಟ್ಟಾಳ. ಅವನ ಜಾಗದಲ್ಲಿ ಈಗ ನೀನು ಸಾಯಲು ಹೊರಟಿದ್ದೀಯಾ. ಡಮನ್, ಯು ಆರ್ ಮಿಸ್ಟೇಕನ್. ಐ ನೌ ದಟ್ ಪಿತಿಯಾಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ಹಿ ವಿಲ್ ಬಿ ಬ್ಯಾಕ್. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಸ್ನೇಹಿತ ಅವನು ಕೊಟ್ಟ ಪ್ರಮಾಣವನ್ನು ಯಾವಾಗೂ ಅವನು ತಪ್ಪಲ್ಲ. ಅವನು ಗ್ಯಾರಂಟಿ ವಾಪಸ್ ಬಂದೇ ಬರ್ತಾನೆ. ಈವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಡಿಯರ್ಲಿ. ಅವನು ಅಕಸ್ಮಾತ್ ಬರದೇ ಇದ್ರೂ ಅವನ ನಾನು ಸಾಯಲು ನನಗೆ ತುಂಬ ಖುಷಿಯಾಗತ್ತೆ, ಯಾಕಂದರೆ ಅವನು ನನ್ನ ಪ್ರಾಣ ಸ್ನೇಹಿತ. ಈಗ ಪಿತಿಯಾಸ್ ಬರ್ತಾನೀಗ. ಐ ಹ್ಯಾವ್ ಕಮ್. ಪ್ಲೀಸ್ ಡೂ ನಾಟ್ ಕಿಲ್ ಡಮನ್. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ಪ್ಲೀಸ್ ಹ್ಯಾಂಗ್ ಮೀ. ಈಗ ಪಿತಿಯಾಸ್ ಬಂದ ಅರಮನೆಗೆ.
ಡೆಮನ್ನನ್ನು ನೇಣಿಗೆ ಹಾಕಬೇಡಿ, ನಾನು ಬಂದಾಯಿತು, ನಾನೇ ಬಂದಿದ್ದೀನಿ, ಆ ಶಿಕ್ಷೆಯನ್ನು ನನಗೆ ಕೊಡಿ, ಅವನನ್ನು ಹ್ಯಾಂಗ್ ಮಾಡಬೇಡಿ ಅಂತ ಬರ್ತಾನೆ. ಆಗ ಡೆಮನ್, ನೋ ಪ್ಲೀಸ್ ಹ್ಯಾಂಗ್ ಮೀ, ಇಫ್ ಹಿ ವರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಸೊ ಐ ಆಮ್ ಟು ಬಿ ಪನಿಷ್ಡ್. ಅವನು ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ನನ್ನನ್ನು ನೇಣಿಗೆ ಹಾಕಲಾಗ್ತಿತ್ತು, ಹಾಗಾಗಿ ನೀವು ನನ್ನನ್ನೇ ನೇಣಿಗೆ ಹಾಕಿ ಅಂತ ಹೇಳ್ತಾ ಇದ್ದಾನೆ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್ ಎಟ್ ಲಾಸ್ಟ್. ಇಬ್ಬರು ಕೂಡ ನನ್ನನ್ನು ನೇಣಿಗೆ ಹಾಕಿ ಅಂತ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಈಗ ಕಿಂಗ್ ಹೇಳ್ತಾನೆ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಶಿಪ್. ಇಲ್ಲ, ನನ್ನ ಜೀವನದಲ್ಲಿ ಇಂತಹ ಸ್ನೇಹಿತರನ್ನು, ಇಂತಹ ಸ್ನೇಹವನ್ನು ನಾನು ನೋಡೇ ಇಲ್ಲ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ಇಬ್ಬರೂ ಸಹ ನಿಮ್ಮ ಪ್ರಾಮಿಸನ್ನು ಉಳಿಸ್ಕೊಂಡಿದ್ದೀರಾ. ಐ ಆಮ್ ಹ್ಯಾಪಿ ಟು ನೌ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಐ ಸೆಟ್ ಯು ಬೋತ್ ಫ್ರೀ. ನೀವಿಬ್ಬರೂ ಸಂತೋಷವಾಗಿರಿ. ನಿಮ್ಮಿಬ್ಬರ ಸ್ನೇಹವನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ, ಹಾಗಾಗಿ ನಾನು ನಿಮ್ಮಿಬ್ಬರನ್ನು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟೇ. ಈಗ ಸ್ಟೋರಿ ಅರ್ಥ ಆಯ್ತಲ್ವಾ? ಇದೇ ಟ್ರೂ ಫ್ರೆಂಡ್ಶಿಪ್. ಇದರ ಬಗ್ಗೆ ಇರುವ ಕ್ವಶನ್ ಆನ್ಸರ್ ಡ್ಯಾಶಸ್ಗಳನ್ನು ನೋಡೋಣ. ಡಯೋನಿಸಿಯಸ್ ವಾಸ್ ಆನ್ ಡ್ಯಾಶ್ ರೂಲರ್. ಅವನು ಎಂತಹ ರೂಲರ್ ಆಗಿದ್ದ? ಈವಲ್ ಮೈಂಡೆಡ್ ಅಂದರೆ ಕೆಟ್ಟ ಆಲೋಚನೆ ಇರುವಂತಹ ರಾಜನಾಗಿದ್ದ. ಡೆಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪಿಥಿಯಾಸ್ ರಿಟರ್ನ್ಡ್. ಇಂಪ್ರೆಷನ್ಡ್. Pythias faced many dangers while he was returning and was delayed. ಅವನು ಅರಮನೆಯನ್ನು ಬಿಟ್ಟು ತನ್ನ ಮನೆಗೆ ಹೋದಾಗ ಅಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಅವನು ಬರೋದು ಏನಾಗತ್ತೆ? ಲೇಟ್ ಆಗುತ್ತೆ. ಡಿಲೈಡ್ ಅಂದರೆ ನಿಧಾನವಾಯಿತು. ಡೆಮನ್ ವಾಸ್ ಶೋರ್ ದಟ್ ಹಿಸ್ ಫ್ರೆಂಡ್ ವುಡ್ ನೆವರ್ ಬ್ರೇಕ್ ಹಿಸ್ ವರ್ಡ್. ಡೆಮನ್ಗೆ ಗೊತ್ತಿತ್ತು ಅವನ ಸ್ನೇಹಿತ ಕೊಟ್ಟ ಮಾತನ್ನು ಯಾವಾಗೂ ತಪ್ಪೋದಿಲ್ಲ ಅಂತ. ಪಿಥಿಯಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. ಇಬ್ಬರು ತಮ್ಮ ಪ್ರಾಮಿಸನ್ನು ಉಳಿಸ್ಕೊಂಡ್ರು. ಡೆಮನ್ ಆ್ಯಂಡ್ ಪಿಥಿಯಾಸ್ ವರ್ ಲವರ್ಸ್ ಆಫ್ ಟ್ರೂತ್. ಸರಿ, ಅವರಿಬ್ಬರು ಸತ್ಯವನ್ನು ಪ್ರೀತಿಸ್ತಾ ಇದ್ರು. ಓಕೆ, ಟ್ರೂ. ಇದು ಟ್ರೂ ಆ್ಯಂಡ್ ಫಾಲ್ಸು. ಡಯೋನಿಸಿಯಸ್ ವಾಸ್ ಎ ಕೈಂಡ್ ರೂಲರ್. ಕೈಂಡ್ ಅಂದರೆ ತುಂಬ ಕಾಳಜಿ, ಮುತುವರ್ಜಿ ಇರುವಂತಹ ರಾಜ ಅಲ್ಲ. ಯಾಕಂದರೆ ಡಯೋನಿಸಸ್ ಒಬ್ಬ ಈವಲ್ ಮೈಂಡೆಡ್ ರಾಜನಾಗಿದ್ದ, ಹಾಗಾಗಿ ಇದು ತಪ್ಪು. ಡೆಮನ್ ವಾಂಟೆಡ್ ಟು ಸೆಟಲ್ ಹೀಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ಹೌದು, ಡೆಮನ್ ತನ್ನ ಫ್ಯಾಮಿಲಿಯಲ್ಲಿ ಏನೇನು ಮಾಡಬೇಕು ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೋಬೇಕು, ಅವನು ಸಾಯೋಕ್ಕೂ ಮೊದಲು ಮುಗಿಸ್ಬೇಕು ಅಂತಿದ್ದ. ಟ್ರೂ. ದ ಕಿಂಗ್ ವಾಸ್ ಶೋರ್ ದಟ್ ಪಿಥಿಯಾಸ್ ವುಡ್ ರಿಟರ್ನ್. ಇಲ್ಲ, ಕಿಂಗ್ ಏನಂತ ಹೇಳಿದ್ದ? ಪಿಥಿಯಾಸ್ ಬರಲ್ಲ ಅಂತ ಹೇಳಿದ್ದ. ಇಲ್ಲಿ ಪಿಥಿಯಾಸಿಗೆ ನಂಬಿಕೆ ಇತ್ತು, ಅವನು ರಿಟರ್ನ್ ಬರ್ತಾನೆ ಅಂತ. ಇಲ್ಲ, ಕಿಂಗಿಗೆ ನಂಬಿಕೆ ಇರಲಿಲ್ಲ ಪಿಥಿಯಾಸ್ ಬರಲ್ಲ ಅಂತ. ಡೆಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಹೌದು, ಡೆಮನ್ ತನ್ನ ಸ್ನೇಹಿತಗೋಸ್ಕರ ಸಾಯಲು ಸಿದ್ಧವಾಗಿದ್ದ. ಪಿಥಿಯಾಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್. ಹೌದು, ಇನ್ ಟೈಮ್ ಒಳಗೆ ಅವನು ತನ್ನ ಸ್ನೇಹಿತನನ್ನು ಕಾಪಾಡಲು ಬಂದ.
ಕ್ವಶನ್ ಆನ್ಸರ್. ಮೊದಲನೆಯ ಪ್ರಶ್ನೆ, ವೇರ್ ಡಿಡ್ ಡಮನ್ ಆ್ಯಂಡ್ ಪಿಥಿಯಾಸ್ ಲಿವ್? ಡಮನ್ ಮತ್ತು ಪಿಥಿಯಾಸ್ ಎಲ್ಲಿ ವಾಸವಾಗಿದ್ರು? ಡಮನ್ ಆ್ಯಂಡ್ ಪಿಥಿಯಾಸ್ ಲಿವ್ಡ್ ಇನ್ ದ ಸಿಟಿ ಆಫ್ ಸೈರಕ್ಯೂಸ್. ಹೂ ವಾಸ್ ದ ರೂಲರ್ ಆಫ್ ಸೈರಕ್ಯೂಸ್? ಸೈರಕ್ಯೂಸ್ನ ರೂಲರ್ ಯಾರು? ಡಯೋನಿಸಿಯಸ್ ವಾಸ್ ದ ರೂಲರ್ ಆಫ್ ಸೈರಕಸ್. ವೈ ಡಿಡ್ ದ ಕಿಂಗ್ ವಾಂಟ್ ಟು ಪನಿಷ್ ಪಿಥಿಯಾಸ್? ರಾಜ ಪಿಥಿಯಾಸನ ಯಾಕೆ ಶಿಕ್ಷೆಯನ್ನು ಕೊಡಲು ಬಂದ? ಪಿಥಿಯಾಸ್ ಕಾಲ್ಡ್ ದ ಕಿಂಗ್ ಕ್ರೂಯಲ್ ಆ್ಯಂಡ್ ಸೆಡ್ ಸಮಥಿಂಗ್ ಅಗೇನೆಸ್ಟ್ ಹಿಮ್, ಸೊ ಹಿ ವಾಸ್ ಟು ಬಿ ಪನಿಷ್ಡ್. ಇಲ್ಲಿ ಬಿ ಆಗಿದೆ, ಇದು ಪಿ. ಪನಿಷ್ಡ್, ಇದು ಪಿ ಮಾಡ್ಕೊಳ್ಳಿ. ವಾಟ್ ಡಿಡ್ ಪಿಥಿಯಾಸ್ ವಿಶ್ ಟು ಡೂ ಬಿಫೋರ್ ಹಿ ಡೈಡ್? ಅವನು ಸಾಯೋಕ್ಕೂ ಮೊದಲು ಏನನ್ನ ಮಾಡಬೇಕು ಅಂದ್ಕೊಂಡ? ಅವನ ಕೊನೆಯ ಆಸೆ ಏನಾಗಿತ್ತು? ಬಿಫೋರ್ ಹಿ ಡೈಡ್ ಪಿಥಿಯಾಸ್ ವಿಶ್ಡ್ ಟು ಅರೇಂಜ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಹಿಸ್ ಮದರ್ ಗುಡ್ ಬೈ. ವಾಟ್ ವಾಸ್ ದ ಕಂಡೀಷನ್ ಲೀಡ್ ಡೌನ್ ಬೈ ದ ಕಿಂಗ್? ಕಿಂಗು ಯಾವ ಕಂಡೀಷನ್ನ ಹಾಕ್ದ? ಕಿಂಗ್ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಪಿಥಿಯಾಸ್ ರಿಟರ್ನ್. ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ಟೈಮ್, ಹಿಸ್ ಫ್ರೆಂಡ್ ಡಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಹಿಮ್. ವೈ ವಾಸ್ ಪಿಥಿಯಾಸ್ ಡಿಲೈಡ್ ವೆಲ್ ರಿಟರ್ನಿಂಗ್? He had to face many dangers and so he was delayed. ಪಿಥಿಯಾಸ್ ಏಕೆ ಲೇಟ್ ಆಯಿತು ಟೈಮ್ ಒಳಗೆ ಬರಲು? ಅವನಿಗೆ ಏಕೆ ಟೈಮ್ ಆಯಿತು ಅಂದರೆ ಅವನು ಅಲ್ಲಿ ತುಂಬ ಡೇಂಜರ್ಗಳನ್ನು ಫೇಸ್ ಮಾಡ್ದ, ಅದಕ್ಕೆ ಅವನು ಬರೋದು ಲೇಟ್ ಆಯಿತು. ವಾಟ್ ಡಿಡ್ ಬೋತ್ ದ ಫ್ರೆಂಡ್ಸ್ ಆರ್ಗ್ಯೂ ಓವರ್? ಅವರ ಸ್ನೇಹಿತರ ನಡುವೆ ಏನು ಸಂವಾದ ನಡೆಯಿತು? ಪಿಥಿಯಾಸ್, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡೆಮನ್. ಪಿಥಿಯಾಸ್ ಹೇಳ್ತಿದ್ದಾನೆ, ನಾನು ಬಂದಾಯಿತು, ಡೆಮನನ್ನು ಸಾಯಿಸಬೇಡಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ಪ್ಲೀಸ್ ಹ್ಯಾಂಗ್ ಮೀ, ಡೆಮನ್ ಸೆಡ್. ಪಿಥಿಯಾಸ್ ಹೇಳ್ತಿದ್ದಾನೆ, ನಾ ಬಂದಾಯಿತು, ನನಗೆ ಪನಿಷ್ಮೆಂಟ್ ಕೊಡಿ, ನನ್ನನ್ನು ಹ್ಯಾಂಗ್ ಮಾಡಿ ಅಂತ. ಅದಕ್ಕೆ ಡೆಮನ್ ಹೇಳ್ತಿದ್ದಾನೆ, ಡೆಮನ್ ಸೆಡ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಇಫ್ ಹಿ ವರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಸೊ ಐ ಆಮ್ ಟು ಬಿ ಪನಿಷ್ಡ್. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಇಲ್ಲ, ಅವನು ಸ್ವಲ್ಪ ಬರೋದು ಲೇಟ್ ಆಗಿದ್ರೆ ನನ್ನನ್ನೇ ಹ್ಯಾಂಗ್ ಮಾಡ್ತಿದ್ರಿ ಅಲ್ವಾ, ಹಾಗಾಗಿ ನನ್ನನ್ನೇ ನೇಣಿಗೆ ಹಾಕಿ ಅಂತ ಅವನು ಹೇಳ್ತಾ ಇದ್ದಾನೆ. ಇದೇ ರೀತಿ ಇಬ್ಬರ ನಡುವೆ ಸಂವಾದ, ಆರ್ಗ್ಯೂ ನಡೀತು, ವಾದ ವಿವಾದ ನಡೀತು. ವೈ ಡಿಡ್ ದ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ? ರಾಜ ಅವರಿಬ್ಬರನ್ನು ಯಾಕೆ ಕಳಿಸ್ದ, ಫ್ರೀಯೇ ಬಿಟ್ಟ? ಪಿಥಿಯಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. ಕಿಂಗ್ ವಾಸ್ ಹ್ಯಾಪಿ ಟು ನೌ ದಟ್ such friendship exists, so he set both free. ಅವರಿಬ್ಬರು ತಮ್ಮ ಪ್ರಾಮಿಸನ್ನು ಉಳಿಸ್ಕೊಂಡ್ರು. ಇಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಸಾಯಲು ರೆಡಿಯಾಗಿದ್ದರು. ಹಾಗಾಗಿ ರಾಜ ಅವರಿಬ್ಬರನ್ನು ಹಾಗೆಯೇ. ನೆಕ್ಸ್ಟ್, ಸೆಕೆಂಡ್ ಮೈನ್. ಹೌ ಡು ವಿ ನೌ ದಟ್ ಡೆಮನ್ ಆ್ಯಂಡ್ ಪಿಥಿಯಾಸ್ ವರ್ ವೆರಿ ಗುಡ್ ಫ್ರೆಂಡ್ಸ್? ನೀವು ಹೇಗೆ ಹೇಳ್ತೀರಾ ಅವರಿಬ್ಬರು ಒಳ್ಳೆಯ ಸ್ನೇಹಿತರು, ಪ್ರಾಣ ಸ್ನೇಹಿತರು ಎಂದು? ಪಿಥಿಯಾಸ್ ವಾಸ್ ಪನಿಷ್ಡ್ ಬಿಫೋರ್ ಡೈಯಿಂಗ್. ಹಿ ವಾಂಟೆಡ್ ಟು ಫುಲ್ಫಿಲ್ ಸಮ್ ವರ್ಕ್. ಎಟ್ ದಿಸ್ ಟೈಮ್ ಡೆಮನ್ ಆಫರ್ಡ್ ಟು ಬಿ ಇನ್ ಪ್ರಿಸನ್. ಎಟ್ ದ ಲಾಸ್ಟ್ ಮೂಮೆಂಟ್
he was happy to die for Pithias. This shows that they were good friend. ಅಂದರೆ ಪಿಥಿಯಾಸನ ಬದಲು ನಾನು ಅಲ್ಲಿರ್ತೀನಿ ಅಂತ ಅವನು ಅವನ ಆಸೆಗಳನ್ನು ಪೂರೈಸ್ಕೊಂಡು ಬರೋವರೆಗೂ ನಾನು ಇಲ್ಲಿರ್ತೀನಿ ಅಂತ ಡಮನ್ ಒಪ್ಕೊಂಡ. ಮತ್ತು ಅವನು ಬರೋದು ಲೇಟಾದಾಗೂ ಅವನೇ ಸಾಯಲು ರೆಡಿಯಾದ. ಹೀಗಾಗಿ ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಮಗೆ ಗೊತ್ತಾಗತ್ತೆ. ಸೆಕೆಂಡ್ ಒನ್, ವಾಟ್ ಮೇಡ್ ದ ಕಿಂಗ್ ಚೇಂಜ್ ಹಿಸ್ ಡಿಸಿಷನ್ ಇನ್ ದ ಎಂಡ್? ರಾಜ ಅವನ ಡಿಸಿಷನನ್ನು ಏಕೆ ಚೇಂಜ್ ಮಾಡ್ದ? ಸೀಯಿಂಗ್ ಹಿ ಈಸ್ ಬಿಲೀವಿಂಗ್ ವೆನ್ ದ ಕಿಂಗ್ ಸಾ ದೇರ್ loyalty to each other, he was impressed and he changed his decision. ಅವರಿಬ್ಬರ ಸ್ನೇಹವನ್ನು ನೋಡಿಬಿಟ್ಟು ಅವನಿಗೆ ಇಂಪ್ರೆಸ್ ಆಗಿ ಅವನು ತನ್ನ ನಿರ್ಧಾರವನ್ನು ಬದಲಿಸ್ತಾನೆ. ಡಿಸ್ಕಸ್ ಇನ್ pairs and fill in the table with the things that you find in your house. One is done for you. ಯಾವ ಯಾವ ಸ್ಥಳದಲ್ಲಿ ಯಾವ ವಸ್ತುಗಳು ಇರುತ್ತೆ ಅನ್ನೋದನ್ನು ನಾವು ಬರಿಬೇಕು. ಡ್ರಾಯಿಂಗ್ ರೂಮಲ್ಲಿ ಯಾವ ವಸ್ತುಗಳು ಕಾಣುತ್ತೆ? ಕ್ಲಾಕ್, ಟೇಬಲ್, ಸೋಫಾ. ಕಿಚನ್ನಲ್ಲಿ ಏನೇನಿರುತ್ತೆ? ಸ್ಟವ್, ಪ್ಲೇಟ್, ಕುಕ್ಕರ್. ಬಾತ್ರೂಮಲ್ಲಿ ಬ್ರಷ್, ಟೂತ್ಪೇಸ್ಟ್, ಸೋಪ್. ಬೆಡ್ರೂಮಲ್ಲಿ ಕಾಟ್, ಪಿಲ್ಲೋ, ಬೆಡ್. ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್. ನಿಮ್ಮ ಬಗ್ಗೆ ಇಲ್ಲಿ ನೀವು ಬರಿಬೇಕು. ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರಿಬೇಕು. ಮೈ ನೇಮ್ ಈಸ್, ನಿಮ್ಮ ಹೆಸರುಗಳನ್ನು ಬರಿಬೇಕು. ಮೈ ಫಾದರ್ಸ್ ನೇಮ್ ಈಸ್, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ, ನೀವು ಹುಟ್ಟಿದ ಸ್ಥಳ, ನಿಮ್ಮ ಸ್ಕೂಲ್ ಶಾಲೆಯ ಹೆಸರನ್ನು ಇಲ್ಲಿ ಫಿಲಪ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಪೊಯೆಟ್ರಿ ಇದೆ. ಫ್ರೆಂಡ್ಸ್, ಹೌ ಗುಡ್ ಟು ಲೈ ಎ ಲಿಟಲ್ ವೈಲ್ ಅಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ದ ಸ್ಕೈ ಈಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್ bent sweetly over me. ಮಲಕ್ಕೊಂಡು ನಾವು ಆಕಾಶವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಕಾಶ ನಮಗೆ ಒಂದು ನಗುವನ್ನು, ನಮ್ಮನ್ನು ನೋಡಿ ಒಂದು ನಗುವನ್ನು ಬೀರ್ತಾ ಇದೆ ಅನ್ನುವ ಅನುಭವವಾಗುತ್ತೆ. ಒಂದು ಪರಿಸರದ ಬಗ್ಗೆ ಇಲ್ಲಿ ಕವಿಗಳು ತಮ್ಮ ಅನುಭವವನ್ನು ಹೇಳ್ಕೊತಾ ಇದ್ದಾರೆ. ದ ಸನ್ಶೈನ್ ಫ್ಲಿಕ್ಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ ಅಂಡ್ ಕಿಸ್ಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. ಸೂರ್ಯನ ಕಿರಣ ಗಿಡದ ಎಲೆಗಳ ಮಧ್ಯದಿಂದ ಬಂದು ನನ್ನ ಮುಖಕ್ಕೆ ತಾಕ್ತಾ ಇದ್ದರೆ ನನಗೆ ಹೇಗೆ ಅನ್ನಿಸುತ್ತೆ ಅಂದರೆ, ತಾಯಿ ತನ್ನ ಮಗುವನ್ನು ಮಲಗಿಸುವ ಮೊದಲು ಮುತ್ತನ್ನು ಕೊಡ್ತಾಳಲ್ಲ, ಹಾಗೆ ನನಗೆ ಆ ಸೂರ್ಯನ ಕಿರಣ ನನಗೆ ಕಿಸ್ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್ ಟು whisper pretty things, and thought I cannot see him pass. I feel his carefully wings. So many gentle friends are near whom one can scarcely see. A child should never feel a fear wherever he may be.
ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಡೂ? ಮಗು ಏನನ್ನು ಮಾಡಲು ಇಷ್ಟಪಡುತ್ತಿದೆ? ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಡೂ? ದ ಚೈಲ್ಡ್ ಲೈಕ್ಸ್ ಟು ಲೈ ಅಂಡರ್ ಎ shady tree and see the sky. ಮಗು ಒಂದು ಮರದ ನೆರಳಲ್ಲಿ ಮಲ್ಕೊಂಡು ಆಕಾಶವನ್ನು ನೋಡಲು ಬಯಸ್ತಾ ಇದೆ. Which rhyming word is there for Leslie in the second stanza? ಲೇಸ್ಗೆ ಇರುವಂತಹ ರೈಮಿಂಗ್ ವರ್ಡ್ ಯಾವುದು? ಲೇಸ್ ಫೇಸ್. ವೈ ಡಸ್ ದ ವಿಂಡ್ ಕಮ್ ಟು ದ ಚೈಲ್ಡ್? ಗಾಳಿ ಮಗುವಿನ ಹತ್ತಿರ ಏಕೆ ಬರುತ್ತೆ? ದ ವಿಂಡ್ ಬ್ಲೋಸ್ ಜೆಂಟಲಿ ಓವರ್ ದ ಗ್ರಾಸ್ ಲ್ಯಾಂಡ್ ಆ್ಯಂಡ್ ಕನ್ವೇಸ್ ಮೆನಿ ಗುಡ್ ಥಿಂಗ್ಸ್. ಹಿ ಈಸ್ ನಾಟ್ ಏಬಲ್ ಟು ಸಿ ಹಿಮ್ ಬಟ್ ಈಸ್ ಏಬಲ್ ಟು ಫೀಲ್ ಹಿಸ್ ಕೇರ್. ಗಾಳಿ ಕಾಣಿಸಲ್ಲ, ಆದರೆ ಅದರ ಕಾಳಜಿ ನಮಗೆ ಗೊತ್ತಾಗತ್ತೆ, ಫೀಲ್ ಆಗತ್ತೆ. Who are some of the gently friends of the child in the poem? ಇಲ್ಲಿ ಪೊಯಮಲ್ಲಿ ಇರುವಂತಹ ಮಗುವಿಗೆ ಇರುವಂತಹ ಸ್ನೇಹಿತರು ಯಾರು? ಸ್ನೇಹಿತರು ಅಂದರೆ ಯಾರು? ಪ್ರಕೃತಿಯೇ ಅದಕ್ಕೆ ಸ್ನೇಹಿತರು. ಯಾರ್ಯಾರು? ದ ಸ್ಕೈ, ದ ಸನ್ಶೈನ್, ದ ವಿಂಡ್, ಆಕಾಶ, ಸೂರ್ಯನ ಕಿರಣಗಳು ಮತ್ತು ಗಾಳಿ, ಇವೇ ಅದಕ್ಕೆ ಫ್ರೆಂಡ್. ದ ಪೊಯೆಟ್ ಕಂಪೇರ್ಸ್ ದ ವಾರ್ಮ್ ಟಚ್ ಆಫ್ ಸನ್ಶೈನ್ ಆನ್ ದ ಫೇಸ್ ಟು ದ ಸನ್ಶೈನ್. ಸೂರ್ಯನ ಕಿರಣ ಅವರ ಮುಖಕ್ಕೆ ಬೀಳುವ ಆ ಸ್ಪರ್ಶವನ್ನು ಯಾವುದಕ್ಕೆ ಅವರು ಹೋಲಿಸಿದ್ದಾರೆ? ದ ಕಿಸಸ್ ಆಫ್ ದ ಮದರ್ ಟು ಹರ್ ಚೈಲ್ಡ್ ಬಿಫೋರ್ ಹಿ ಗೋಸ್ ಟು ಬೆಡ್. ಅದಕ್ಕೆ ತಾಯಿ ತನ್ನ ಮಗುವನ್ನು ಮಲಗಿಸುವ ಮೊದಲು ಕೊಡುವ ಚುಂಬನಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಲೈ ಎ ಲಿಟಲ್ ವೈಲ್ ಅಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ಸ್ಕೈ ಈಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್. ಸನ್ಶೈನ್ flickers through the lace of leaves. Wind whispers pretty things. Gentle friends are near whom one can scarcely see. ಇಲ್ಲೊಂದು ಪದಬಂಧ ಇದೆ, ಫಜಲ್ ಇದೆ. ಇದು ಸ್ನೋ, ಇದು ಸ್ನೋ. ವಿಂಡ್ ಗಾಳಿ, ಕ್ಲೌಡ್ ಮೂನ್, ಸನ್ ಲೈಟ್, ಹೀಟ್, ಡಸ್ಟ್, ಸ್ಟಾರ್. ಓಕೆ, ಇಲ್ಲಿಗೆ ಯೂನಿಟ್ 2ನ ಎಲ್ಲ ಪ್ರಶ್ನೋತ್ತರಗಳು, ಆ್ಯಕ್ಟಿವಿಟೀಸ್ಗಳು ಮುಗಿದಿದೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದೇ ರೀತಿ